ನಮಸ್ತೆ. ಹಿಂದಿನ ಸೆಷನಲ್ಲಿ ನಾವು ವರ್ಬ್ಸ್, ಆರ್ಟಿಕಲ್ಸ್ ಹಾಗೆ ಪ್ರಿಪೋಸಿಷನ್ನ ಕೆಲವು ಮಾಡೆಲ್ ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಆಕ್ಟಿವ್ ಆಸ್ ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್ಪೆಷಲಿ ಸ್ವಲ್ಪ ಕಷ್ಟ ಆಗಿರುವಂಥ ಟಾಪಿಕ್ ಅಂತ ತುಂಬ ಜನ ಹೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಟ್ರಿಕ್ಸ್ ದಟ್ ಹೌ ಟು ಐಡೆಂಟಿಫೈ, ಹೌ ಟು ಚೇಂಜ್ ಡೈರೆಕ್ಟ್ ಟು ಇಂಡೈರೆಕ್ಟ್, ಅದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋಸ್ನ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ನಿಮಗೆ ಏನಾದರೂ ಕಷ್ಟ ಆಗ್ತಿದೆ ಇದು ಅಂತಂದರೆ ಫಸ್ಟು ಆ ಒಂದು ಟ್ರಿಕ್ಸ್ನ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಮಾಡೆಲ್ಸ್ಗೆ ಹೋಗಬಹುದು. ಲೆಟ್ಸ್ ನಾಟ್ ವೇಸ್ಟ್ ಆರ್ ಟೈಮ್. ಕಮ್ ವಿತ್ ಫಸ್ಟ್ ಕ್ವಶನ್. ದ ಟೇಲರ್ ಸೆಡ್ ಟು ಹಿಮ್, ವಿಲ್ ಯು ಹ್ಯಾವ್ ದ ಸೂಟ್ ರೆಡಿ ಬೈ ಟುಮಾರೋ ಈವ್ನಿಂಗ್. ನಾವು ಚಾಯ್ಸಿಗೆ ಹೋಗ್ಲಿಕ್ಕೂ ಮುಂಚೆ ಪ್ರಶ್ನೆಯಲ್ಲೇ ಒಂದು ಸ್ವಲ್ಪ ಉತ್ತರಗಳಿದೆ, ಅದನ್ನು ಗಮನಿಸ್ಕೋಬೇಕು. ಕ್ವಶನ್ ಮಾರ್ಕಿಂದ ಎಂಡ್ ಆಗಿದೆ. ಸೊ ಒಂದು ಪ್ರಶ್ನೆ ಕ್ವಶನ್ ಮಾರ್ಕಿಂದ ಎಂಡ್ ಆಗಿದೆ ಡೈರೆಕ್ಟ್ ಟು ಇಂಡೈರೆಕ್ಟಲ್ಲಿ ಅಂತಂದರೆ ನಾವು ಅದನ್ನು ಚೇಂಜ್ ಮಾಡಬೇಕಾದ್ರೆ ಇಫ್ ಅಥವಾ ವೆದರ್ನ ಆ್ಯಡ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ವಿಲ್ ಅಂತ ಇದೆ, ಸೊ ಇಟ್ ಈಸ್ ಎ ಮಾಡೆಲ್ ಆಕ್ಸಿಲರಿ ವರ್ಬ್ಸ್. ಸೊ ಇಫ್ ಆರ್ ವೆದರ್ನ ಆ್ಯಡ್ ಮಾಡಲೇಬೇಕು. ಸೊ ಫಸ್ಟ್ ಉತ್ತರಗಳಲ್ಲಿ ಕೊಟ್ಟಿರೋ ಚಾಯ್ಸಸಲ್ಲಿ ಎಲ್ಲಿ ಇಫ್ ಅಥವಾ ವೆದರ್ ಇದೆಯಾ ಚೆಕ್ ಮಾಡಿ. ಸೊ ಸಿ ಮತ್ತು ಡಿ ಯಲ್ಲಿ ಇಫ್ ಅಂತ ಇದೆ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಎ ಮತ್ತು ಬಿ ಯಲ್ಲಿ ನೋಡಿ ಆಸ್ಕ್ಡ್ ಹಿಮ್ ದ್ಯಾಟ್ ಅಂತ ಇದೆ. ಇದು ನಾರ್ಮಲ್ ಆಗಿ ಕೇಳುವಂತಹ ಸೆಂಟೆನ್ಸಲ್ಲಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಎ ಮತ್ತು ಬಿ ಆನ್ಸರ್ ಅಲ್ಲ, ಸಿ ಮತ್ತು ಡಿನೇ ಆನ್ಸರ್ ಆಗಿರಬೇಕು. ಸೊ ಇನ್ನೊಂದು ಗಮನಿಸಿ, ವಿಲ್ ಇರೋದು ನಾವು ಚೇಂಜ್ ಮಾಡ್ಬೇಕಾದ್ರೆ ಏನಾಗುತ್ತೆ, ವುಡ್ ಆಗುತ್ತೆ. ಸೊ ಎಲ್ಲಿ ವುಡ್ ಅಂತ ಇದೆ, ಇಲ್ಲಿದೆ, ಇಲ್ಲಿ ವಿಲ್ ಅಂತಾನೆ ಇದೆ. ಸೊ ಆನ್ಸರ್ ಡಿನೂ ಕೂಡ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ಸಿ. ದ ಟೇಲರ್ ಆಸ್ಕ್ಡ್ ಹಿಮ್ ಇಫ್ ಹಿ ವುಡ್ ಹ್ಯಾವ್ ದ ಸೂಟ್ ರೆಡಿ ಬೈ ದ ನೆಕ್ಸ್ಟ್ ವೀಕ್. ಟುಮಾರೋ ಇರೋದು ಏನಕ್ಕೆ ಚೇಂಜ್ ಆಗುತ್ತೆ, ನೆಕ್ಸ್ಟ್ ವೀಕ್ ಆಗಿ ಚೇಂಜ್ ಆಗುತ್ತೆ. ಸೊ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ ಇರೋದೇನು ಚೇಂಜ್ ಆಗುತ್ತೆ, ದಟ್, ದಿಸ್, ಈ ರೀತಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅದನ್ನು ನೀವು ಒಂದ್ಸಲಿ ಗಮನಿಸಿ. ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಹಿ ಸೆಡ್ ಟು ಹರ್ ವಾಟ್ ಎ ಕೋಲ್ಡ್ ಡೇ. ಅಬ್ಸರ್ವ್ ಮಾಡಿ, ಎಂಡ್ ಆಗಿರುವಂಥದ್ದು ಕ್ವಶನ್ ಮಾರ್ಕ್ ಅಥವಾ ಫುಲ್ ಸ್ಟಾಪಿಂದ ಅಲ್ಲ, ಎಕ್ಸ್ಕ್ಲಮೇಟರಿ ಮಾರ್ಕಿಂದ. ಸೊ ಇದನ್ನು ನೀವು ಚೇಂಜ್ ಮಾಡಬೇಕಾದ್ರೆ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಹಿ ಸೆಟ್ ಟು ಹರ್ ಅಂತ ಇರೋದು ಹಿ ಟೋಲ್ಡ್ ಟು ಹರ್ ಆಗೋದಿಲ್ಲ. ಸೊ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದ್ದಾಗ ಹಿ ಎಕ್ಸ್ಲೈಮ್ಡ್ ಹರ್ ಅಂತ ಆಗುತ್ತೆ. ಸೊ ಎಕ್ಸ್ಲೈಮ್ಡ್ ಅನ್ನೋವಂಥದ್ದು ಬಿ ಸಿ ಡಿ ಯಲ್ಲಿದೆ. ಸೊ ಉತ್ತರ ಇದು ಮೂರಲ್ಲೇ ಒಂದಾಗಿರುತ್ತೆ, ಎ ಅಲ್ಲ. ನೀವು ಆನ್ಸರ್ನ ಐಡೆಂಟಿಫೈ ಮಾಡಬೇಕಾಗಿರೋ ಪ್ಯಾಟರ್ನ್ ಕೂಡ ಹಾಗೇನೆ. ಹಿ ಎಕ್ಸ್ಲೈಮ್ಡ್ ಹರ್ ಎಲ್ಲೂ ಕೂಡ ಬಂದಿಲ್ಲ, ನೋ ನೀಡ್ ಆಫ್ ಇಟ್. ಹಿ ಎಕ್ಸ್ಲೈಮ್ಡ್ ದಟ್ ಇಟ್ ವಾಸ್ ಎ ಕೋಲ್ಡ್ ಡೇ. ಹಿ ಎಕ್ಸ್ಲೈಮ್ಡ್ ಸಾರೋಫುಲಿ ದಟ್ ಇಟ್ ವಾಸ್ ಎ ಕೋಲ್ಡ್ ಡೇ. ಅವನೆಲ್ಲೂ ಕೂಡ ಸಾರೋಫುಲಿಯಾಗಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಆನ್ಸರ್ ಸಿ ಕೂಡ ಅಲ್ಲ, ಬಿ ಅಥವಾ ಡಿ ಯ ಮಧ್ಯದಲ್ಲಿ ಒಂದು ಉತ್ತರ ಆಗಿರುತ್ತೆ. ಅಬ್ಸರ್ವ್ ಮಾಡಿ ಎರಡಲ್ಲೂ ಏನು ಬದಲಾವಣೆಗಳಿದೆ. ಹಿ ಎಕ್ಸ್ಲೈಮ್ಡ್ ದಟ್ ಇಟ್ ವಾಸ್ ಎ ವೆರಿ ಕೋಲ್ಡ್ ಡೇ. ಸೊ ಇಲ್ಲಿ ವೆರಿ ಅನ್ನೋದನ್ನು ಆ್ಯಡ್ ಮಾಡಿದ್ದಾರೆ, ಇಲ್ಲಿ ಆ್ಯಡ್ ಮಾಡಿಲ್ಲ. ಯಾವಾಗ ನೀವು ಡೈರೆಕ್ಟ್ ಟು ಇಂಡೈರೆಕ್ಟ್ ಹೋಗ್ತಿದ್ದೀರೋ ಅಲ್ಲಿ ಎಕ್ಸ್ಲೈಮ್ ಆಶ್ಚರ್ಯ ಸೂಚಕವಾಗಿರುವಂಥ ಒಂದು ಪದವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಹಾಗಾಗಿ ಉತ್ತರ ಡಿ, ಹಿ ಎಕ್ಸ್ಲೈಮ್ಡ್ ದಟ್ ಇಟ್ ವಾಸ್ ಎ ವೆರಿ ಕೋಲ್ಡ್ ಡೇ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಐ ಸೆಡ್ ಟು ಹಿಮ್, ವೈ ಆರ್ ಯು ವರ್ಕಿಂಗ್ ಸೋ ಹಾರ್ಡ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಇದು ಕೂಡ ಕ್ವಶನಿಂದನೇ ಸ್ಟಾರ್ಟ್ ಆಗಿದೆ. ಯಾವುದೇ ರೀತಿಯಾಗಿರೋಂಥ ಹೆಲ್ಪಿಂಗ್ ವರ್ಬ್ ಬಿಗಿನಿಂಗಲ್ಲಿ ಇಲ್ಲ, ನಾರ್ಮಲ್ ಆಗಿ ಕ್ವಶನ್ ಫಾರ್ಮಲ್ಲಿ ಇದೆ. ಯಾವ ಟೆನ್ಸಲ್ಲಿದೆ ಇದು? ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಹೇಗೆ ಮ್ಯಾಮ್ ಅಂತ ಕೇಳ್ಬೋದು. ಆರ್ ಅನ್ನೋಂಥದ್ದು ಪ್ರೆಸೆಂಟ್ ಟೆನ್ಸ್, ವರ್ಕಿಂಗ್ ಐ ಎನ್ ಜಿ ಫಾರ್ಮ್ ಇದೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಡೈರೆಕ್ಟ್ ಟು ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ಒಂದು ರೂಲ್ ಇದೆ. ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ಆ ಸೆಂಟೆನ್ಸು ಪಾಸ್ಟ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ. ಅದನ್ನೇ ಹೇಳಿದ್ನಲ್ವ, ಇದೆಲ್ಲ ಟ್ರಿಕ್ಸ್. ಇದೆಲ್ಲ ಗೊತ್ತಿದ್ರೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ತುಂಬಾ ಈಸಿ ಆಗುತ್ತೆ. ಸ್ಟೇಟ್ ಲೆವೆಲ್ ಆಗಿರ್ಬೋದು, ಸೆಂಟ್ರಲ್ ಲೆವೆಲ್ ಆಗಿರ್ಬೋದು. ಸೊ ಯಾವುದೇ ಎಕ್ಸಾಮ್ ಆದ್ರೂ ರೂಲ್ಸ್ ಒಂದೇ ಅಲ್ವಾ, ರೂಲ್ ಗೊತ್ತಿದ್ರೆ ಯಾವುದಕ್ಕಾದ್ರೂ ಆನ್ಸರ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅದನ್ನು ದಯವಿಟ್ಟು ಒಂದ್ಸಲ ಗಮನಿಸಿ. ಹಾಗಾದರೆ ಉತ್ತರ ಹೇಗೆ ತಿಳ್ಕೊಳ್ಳೋದು? ಸೊ ನೀವು ಅದು ಕ್ವಶನ್ ಫಾರ್ಮಲ್ಲಿದೆ ಅಂದರೆ ಐ ಕ್ವಶನ್ಡ್, ಐ ಆಸ್ಕ್ಡ್, ಈ ಥರ ಏನಾದರೂ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಕೂಡ ಐ ಆಸ್ಕ್ಡ್ ಇದೆ. ಸೊ ಫಸ್ಟ್ ಫಾರ್ಮಲ್ಲಿ ಎಲ್ಲದು ಕೂಡ ಕರೆಕ್ಟ್ ಇದೆ. ಸೊ ಉತ್ತರ ಪಾಸ್ಟ್ ಕಂಟಿನ್ಯೂಸ್ ಆಗಬೇಕು ಅಂತ ನಾನು ಹೇಳಿದೆ. ಪಾಸ್ಟ್ ಕಂಟಿನ್ಯೂಸಲ್ಲಿ ಯಾವುದಿದೆ ಅಂತ ನಿಮಗೆ ಗೊತ್ತಾದರೆ ಉತ್ತರನ ಕಂಡುಹಿಡಿಯೋದು ಭಾಳನೇ ಈಸಿ. ಬನ್ನಿ ಫಸ್ಟ್ ಆಪ್ಷನ್ ನೋಡೋಣ. ಐ ಆಸ್ಕ್ಡ್ ಹಿಮ್ ವೈ ಹಿ ವಾಸ್ ವರ್ಕಿಂಗ್ ಸೋ ಹಾರ್ಡ್. ಉತ್ತರ ಎ, ಯಾಕಂದರೆ ವಾಸ್ ವರ್ಕಿಂಗ್. ಸೊ ಆರಿರೋದೇನಾಗಿದೆ, ವಾಸ್ ಆಗಿದೆ. ಆ್ಯಂಡ್ ವರ್ಕಿಂಗ್ ನಾರ್ಮಲ್ ಆಗಿದೆ ಅಲ್ವಾ. ವೈ ಆರ್ ಯು ವರ್ಕಿಂಗ್? ಸೊ ಅದನ್ನು ನೀವು ಇಂಡೈರೆಕ್ಟಲ್ಲಿ ಕೇಳಬೇಕಾದ್ರೆ ವೈ ಹಿ ವಾಸ್ ವರ್ಕಿಂಗ್ ಅನ್ನೋದು ಆಗತ್ತೆ. ಬಿ ಸಿ ಡಿ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ? ಐ ಆಸ್ಕ್ಡ್ ಹಿಮ್ ವೈ ವಾಸ್ ಹಿ ವರ್ಕಿಂಗ್ ಸೋ ಹಾರ್ಡ್.
ಅಬ್ಸರ್ವ್ ಮಾಡ್ತಿದ್ದೀರಾ ಅಲ್ವಾ? ಇಲ್ಲೇನಾಗಿದೆ, ವಾಸ್ ಅನ್ನೋಂಥದ್ದು ಬಿಗಿನಿಂಗಲ್ಲಿ ಬಂದಿದೆ. ಇದು ಉತ್ತರ ಆಗೋದಿಲ್ಲ. ಸಿ, ಐ ಆಸ್ಕ್ಡ್ ಹಿಮ್ ವೈ ಹ್ಯಾಡ್ ಹಿ ಬೀನ್ ವರ್ಕಿಂಗ್ ಸೋ ಹಾರ್ಡ್. ಇದು ಯಾವ ಟೆನ್ಸಲ್ಲಿದೆ? ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಬಟ್ ಅಗೇನ್ ಅಬ್ಸರ್ವ್ ಮಾಡ್ಕೊಳ್ತಿದ್ದೀರಾ ಅನ್ಕೋತೀನಿ, ಹ್ಯಾಡ್ ಹಿ ಅನ್ನೋವಂಥ ವರ್ಡನ್ನು ಅವರು ಆ್ಯಡ್ ಮಾಡಿದ್ದಾರೆ. ಈ ರೀತಿಯಾಗಿರೋಂಥ ಫಾರ್ಮಲ್ಲಿ ನಾವು ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾದ್ರೆ ಬರೆಯೋದಿಲ್ಲ. ಆ್ಯಂಡ್ ದೆನ್ ಲಾಸ್ಟ್ ಒನ್, ಐ ಆಸ್ಕ್ಡ್ ಹಿಮ್ ವೈ ಹಿ ಹ್ಯಾಡ್ ಬೀನ್ ವರ್ಕಿಂಗ್ ಸೊ ಹಾರ್ಡ್. ದಿಸ್ ಈಸ್ ಇನ್ ಅ ಫಾರ್ಮ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇದು ಯಾವುದು ಕೂಡ ರೂಲಲ್ಲಿ ಇಲ್ಲದೆ ಇರೋದ್ರಿಂದ, ಇದೆಲ್ಲದೂ ಕೂಡ ಇನ್ಕರೆಕ್ಟ್ ಸೆಂಟೆನ್ಸ್ ಆಗಿರೋದ್ರಿಂದ ಆನ್ಸರ್ ಎ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ. ಡೇವಿಡ್ ಸೆಡ್ ಟು ಆನಾ, ಮೋನಾ ವಿಲ್ ಲೀವ್ ಫಾರ್ ಹರ್ ನೇಟಿವ್ ಪ್ಲೇಸ್ ಟುಮಾರೋ. ಸೊ ಇಲ್ಲಿ ಗಮನಿಸಿ, ಪ್ರಶ್ನೆಯಲ್ಲೇ ಹೇಗೇನು ಉತ್ತರ ಇದೆ? ಸೆಟ್ ಟು ಈಸ್ ಟೋಲ್ಡ್ ಆಗುತ್ತೆ, ಮೋನಾ ವಿಲ್ ಇರೋಂಥದ್ದು ವುಡ್ ಆಗುತ್ತೆ, ಟುಮಾರೋ ಅಂತ ಇರೋಂಥದ್ದು ನೆಕ್ಸ್ಟ್ ಡೇ ಆಗಬೇಕು. ಇದು ಮೂರೂ ಕಂಟೆಂಟ್ ಇರುವಂತಹದ್ದು ಯಾವ ಒಂದು ಉತ್ತರದಲ್ಲಿದೆ ಅಂತ ಗಮನಿಸಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಅದು ಬಿಟ್ಟು ಇನ್ನೇನು ಚೇಂಜಸ್ ಆಗೋದಿಲ್ಲ. ಡೇವಿಡ್ ಟೋಲ್ಡ್ ಟು ಆನಾ ದ್ಯಾಟ್, ಎಲ್ಲದರಲ್ಲೂ ಕೂಡ ಸೇಮ್ ಇದೆ ಅಲ್ವಾ? ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಲ್ವಾ? ಓಕೆ. ಮೋನಾ ವಿಲ್ ಲೀವ್ ಫಾರ್ ಹರ್ ನೇಟಿವ್ ಪ್ಲೇಸ್ ಟುಮಾರೋ ಅಂತ ಇದೆ. ಟುಮಾರೋ ಕೂಡ ಚೇಂಜ್ ಮಾಡಿಲ್ಲ, ವಿಲ್ ಕೂಡ ಚೇಂಜ್ ಮಾಡಿಲ್ಲ. ಸೊ ಆನ್ಸರ್ ಎ ಅಲ್ಲ. ಡೇವಿಡ್ ಟೋಲ್ಡ್ ಟು ಆನಾ ದಟ್ ಮೋನಾ ಲೆಫ್ಟ್ ಫಾರ್ ಹರ್ ನೇಟಿವ್ ಪ್ಲೇಸ್ ದ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇ ಕರೆಕ್ಟ್ ಇದೆ, ಆದರೆ ವಿಲ್ಲನ್ನು ಅದನ್ನು ತೆಗೆದವ್ರು ಏನು ಮಾಡಿದ್ದಾರೆ? ಲೀವ್ನ ಲೆಫ್ಟಿಗೆ ಹಾಕಿದ್ದಾರೆ. ವಿಲ್ ಇರೋದು ವುಡ್ ಆದರೆ ನೆಕ್ಸ್ಟ್ ಬರುವಂತಹ ಏನು ವರ್ಬ್ ಇದೆ ಅದನ್ನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಆನ್ಸರ್ ಬಿ ಕೂಡ ಅಲ್ಲ. ಡೇವಿಡ್ ಟೋಲ್ಡ್ ಆನಾ ದಟ್ ಮೋನಾ ವುಡ್ ಬಿ, ಇಲ್ಲಿ ಬಿ ಅವಶ್ಯಕತೆ ಇರಲ್ಲ, ವುಡ್ ಬಿ ಲೀವಿಂಗ್. ಅಲ್ಲಿ ತುಂಬ ಕ್ಲಿಯರ್ ಇದೆ ಅವಳು ನಾಳೆ ಹೊರಡ್ತಾ ಇದ್ದಾಳೆ ಅಂತ. ವುಡ್ ಬಿ ಲೀವಿಂಗ್ ಅನ್ನುವಂಥದ್ದು ಎಲ್ಲೋ ಡೌಟಿಶ್ ಆಗಿ ಹೇಳುವಂಥದ್ದು, ಹಾಗಾಗಿ ಇದು ಕೂಡ ಅಲ್ಲ. ಡೇವಿಡ್ ಟೋಲ್ಡ್ ಆನಾ ದಟ್ ಮೋನಾ ವುಡ್ ಲೀವ್ ಫಾರ್ ಹರ್ ನೇಟಿವ್ ಪ್ಲೇಸ್ ದ ನೆಕ್ಸ್ಟ್ ಡೇ. ಸೊ ದ ಆನ್ಸರ್ ಈಸ್ ಡಿ. ಕಿರಣ್ ಆಸ್ಕ್ಡ್ ಮೀ, ಡಿಡ್ ಯು ಸಿ ದ ಕ್ರಿಕೆಟ್ ಮ್ಯಾಚ್ ಆನ್ ಟೆಲಿವಿಷನ್ ಲಾಸ್ಟ್ ನೈಟ್. ಪ್ರಶ್ನೆಯಿಂದ ಎಂಡಪ್ ಆಗಿದೆ, ಪಾಸ್ಟ್ ಟೆನ್ಸ್ ಇದೆ, ಡಿಡ್ ಒಂದೊಂದು ಬಿ ಫಾರ್ಮ್ ಅಂತ ಹೇಳ್ಬೋದು, ಲಾಸ್ಟ್ ನೈಟ್ ಅಂತ ಇದೆ. ಲಾಸ್ಟ್ ನೈಟ್ ಇರೋದನ್ನ ನಾವು ಡೈರೆಕ್ಟಿಂದ ಇಂಡೈರೆಕ್ಟಿಗೆ ಚೇಂಜ್ ಮಾಡ್ಬೇಕಾದ್ರೆ ಅರ್ಲಿಯರ್ ನೈಟ್ ಅಂತ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಸೊ ಎ ಮತ್ತು ಬಿ ಅಲ್ಲಿ ಮಾತ್ರ ಅರ್ಲಿಯರ್ ನೈಟ್ ಅಂತ ಇದೆ, ಸಿ ಮತ್ತು ಡಿ ಅಲ್ಲಿ ಲಾಸ್ಟ್ ನೈಟ್ ಅಂತಲೇ ಇದೆ. ಸೊ ಇದು ಆನ್ಸರ್ ಅಲ್ಲ. ಹಾಗಾದರೆ ಆನ್ಸರ್ ಎ ಅಥವಾ ಬಿ ಎಲ್ಲ ಇರುತ್ತೆ ಅಲ್ವಾ? ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರುವಂಥ ಈ ಸೆಂಟೆನ್ಸ್ ನಾವು ಇಂಡೈರೆಕ್ಟಿಗೆ ಚೇಂಜ್ ಮಾಡಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಸೊ ಹ್ಯಾಡ್ ಸಿ ಇರೋಂಥದ್ದು ಸೀನ್ ಆಗಬೇಕು. ಸೊ ಹ್ಯಾಡ್ ಸೀನ್ ಎಲ್ಲಿದೆ ಅಂತ ಗಮನಿಸಿದ್ರೆ ಉತ್ತರ ನಿಮಗೆ ಸಿಕ್ಕೋಗುತ್ತೆ. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ಎಕ್ಸಾಮಲ್ಲಿ 4 ಚಾಯ್ಸ್ನ ಓದ್ತಾ ಕೂರೋದಕ್ಕಿಂತ ಹೆಚ್ಚಾಗಿ ಟ್ರಿಕ್ಸ್ ಗೊತ್ತಿದ್ರೆ ಯಾವುದು ಏನಾಗಿ ಚೇಂಜ್ ಆಗುತ್ತೆ ಅಂತ ಗೊತ್ತಿದ್ರೆ ನಿಮಗೆ ಬರೆಯೋದು ಈಸಿ ಅಲ್ವಾ? ಸೊ ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಿರಣ್ ಆಸ್ಕ್ಡ್ ಮೀ ವೆದರ್ ಐ ಸಾ ದ ಕ್ರಿಕೆಟ್ ಮ್ಯಾಚ್ ಆನ್ ಟೆಲಿವಿಷನ್ ದ ಅರ್ಲಿಯರ್ ನೈಟ್. ಐ ಸಾ ಅಂತ ಇದೆ, ಈಗೇನಿದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇದು ಉತ್ತರ ಅಲ್ಲ. ಆನ್ಸರ್ ಈಸ್ ಬಿ. ಕಿರಣ್ ಆಸ್ಕ್ಡ್ ಮೀ ವೆದರ್ ಐ ಹ್ಯಾಡ್ ಸೀನ್ ದ ಕ್ರಿಕೆಟ್ ಮ್ಯಾಚ್ ಆನ್ ಟೆಲಿವಿಷನ್ ದ ಅರ್ಲಿಯರ್ ನೈಟ್. ಐ ಹೋಪ್ ಈ 5 ಏನು ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ನ ಪ್ರಶ್ನೆಗಳು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಹೆಚ್ಚು ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಷನ್ನ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್ ಅದರ ಟ್ರಿಕ್ಸ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಕ್ಟಿವೈಸ್ ಪ್ಯಾಸಿವೈಸ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಗೊತ್ತಿರಲಿ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುವಂಥದ್ದು ಚೇಂಜ್ ಆಗುತ್ತೆ. ಅದು ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗೆಯೇ ಇಲ್ಲೂ ಕೂಡ ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೆನ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಿಮಗಿಲ್ಲಿ ಆನ್ಸರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಟೆನ್ಸಸ್ನ ಬಗ್ಗೆ ದಯವಿಟ್ಟು ನಾಲೆಡ್ಜ್ನ ಇಟ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಫಸ್ಟ್ ಕ್ವಶನ ನೋಡೋಣ. ದ ಶಾಪ್ಕೀಪರ್ ಲೋವರ್ಡ್ ದ ಪ್ರೈಸಸ್. ದ ಶಾಪ್ಕೀಪರ್ ಲೋವರ್ಡ್ ದ ಪ್ರೈಸಸ್. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಇದನ್ನು ಈಗ ಚೇಂಜ್ ಮಾಡಬೇಕಾದ್ರೆ ಪ್ರೈಸಸ್ ಅನ್ನೋಂಥದ್ದು ಸಬ್ಜೆಕ್ಟ್ ಆಗುತ್ತೆ, ದ ಶಾಪ್ಕೀಪರ್ ಅನ್ನೋಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಹೇಗೆ ನಾನು ಬದಲಾಯಿಸುವಂಥದ್ದು? ರೂಲ್ ಏನು? ಫಸ್ಟ್ ನೋಡಿ, ದ ಪ್ರೈಸಸ್ ಲೋವರ್ಡ್ ಬೈ ಶಾಪ್ಕೀಪರ್ ಅಂತ ಇದೆ. ದ ಆನ್ಸರ್ ಈಸ್ ರಾಂಗ್. ಬಿಕಾಸ್ ಇಲ್ಲೆಲ್ಲೋ ಒಂದು ಕಡೆ ಒಂದು ಗ್ರಾಮರ್ ಮಿಸ್ ಆಗಿದೆ ಅಲ್ವಾ? ಏನದು? ವಾಸ್ ಆರ್ ವರ್ ಎರಡು ಕೂಡ ಇಲ್ಲ. ದ ಪ್ರೈಸಸ್ ವರ್ ಲೋವರ್ಡ್ ಬೈ ಶಾಪ್ಕೀಪರ್. ಯಾಕೆ? ಸೊ ಪ್ರೈಸಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮಲ್ಲಿದೆ ಅಲ್ವಾ? ತುಂಬ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ವಾಸ್ನ ಬದಲಿಗೆ ವರ್ ಬರಿತಾ ಇದ್ದೀನಿ. ದ ಪ್ರೈಸಸ್ ವರ್ ಲೋವರ್ಡ್ ಬೈ ಶಾಪ್ಕೀಪರ್. ಸೊ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಆಗುತ್ತೆ. ಐ ಹೋಪ್ ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅಂದ್ಕೊಳ್ತೀನಿ.
ಇಲ್ಲಿ ಶಾಪ್ಕೀಪರ್ ಥರನೇ ಇದೆ. ಇಲ್ಲಿ ಡೌನ್ ವೆಂಟ್ ಪ್ರೈಸಸ್ ಇದು ಯಾವುದೂ ಕೂಡ ಆನ್ಸರ್ ಆಗೋದಿಲ್ಲ, ಯಾಕಂದರೆ ಇದ್ಯಾವುದೂ ಕೂಡ ಆ ಒಂದು ರೂಲ್ನ ಸೆಟ್ ಮಾಡೋದಿಲ್ಲ. ಸೊ ಏನಾಯಿತು, ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಯಿತು, ಆಬ್ಜೆಕ್ಟ್ ಇರುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಯಿತು. ಲೋವರ್ಡ್ ಅಂತ ಇದೆ, ನಾನು ಏನು ಆ್ಯಡ್ ಮಾಡಿದ್ದೀನಿ ಇಲ್ಲಿ, ವರ್ ಲೋಡ್ ಬೈ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರಿಂದ, ಅರ್ಥ ಆಗ್ತಿದೆಯಾ? ಶಾಪ್ಕೀಪರ್ ಲೋಡ್ ದ ಪ್ರೈಸ್, ಅವನು ಹಣದ ಮೌಲ್ಯವನ್ನು ಕಡಿಮೆ ಮಾಡಿದ. ಹಣದ ಮೌಲ್ಯವನ್ನು ಶಾಪ್ಕೀಪರಿಂದ ಕಡಿಮೆಯಾಗಲ್ಪಟ್ಟಿತ್ತು ಅನ್ನೋದು ರೀತಿಯಲ್ಲಿ ಬರೀಬೇಕು. ಕನ್ನಡದಿಂದ ಇಂಗ್ಲೀಷಿಗೆ ಅದು ಬದಲಾವಣೆ ಆಗುತ್ತೆ. ಸೊ ದಿಸ್ ಈಸ್ ದ ರೂಲ್. ನೆಕ್ಸ್ಟ್ ನೋಡೋಣ. ವಿ ಹ್ಯಾವ್ ವಾಂಡ್ ಯು. ನೋಡಿ, ತುಂಬ ಸಿಂಪಲ್ ಆಗಿರುವಂತಹ ಒಂದು ಸೆಂಟೆನ್ಸ್ ಇದು. ಇಲ್ಲಿ ನಿಮಗೆ ಮೋಸ್ಟ್ಲಿ ಕಷ್ಟ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ವಿ ಹ್ಯಾವ್ ವಾಂಡ್ ಯು. ಇಲ್ಲಿ ನಾವು ಯಾವುದೇ ರೀತಿಯಾಗಿರೋದಂಥ ಬೈನ ಆ್ಯಡ್ ಮಾಡಿಲ್ಲ, ಅಬ್ಸರ್ವ್ ಮಾಡ್ತಿದ್ದೀರಲ್ವಾ? ಈ ರೀತಿ ಇದ್ದಾಗ ರೂಲ್ ಏನಾಗುತ್ತೆ, ಸಬ್ಜೆಕ್ಟ್ ಹ್ಯಾವ್ ಅಂತ ಇದೆ, ಹ್ಯಾವ್ ಅಥವಾ ಹ್ಯಾಸ್ ಫಾರ್ಮ್ ಬರುತ್ತೆ. ಸೊ ಹ್ಯಾವ್ ಇದ್ದಾಗ ಬೀನನ್ನು ನಾವು ಆ್ಯಡ್ ಮಾಡ್ತೀವಿ. ದಟ್ಸ್ ಇಟ್, ಬೀನ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಓಕೆನಾ? ಸೊ ಯು ಇಲ್ಲಿಗೆ ಬರುತ್ತೆ. ಯು ಹ್ಯಾವ್ ಬೀನ್ ವಾಂಡ್. ಇಲ್ಲಿ ಬೇಕಾದರೆ ಬೈ ಅಸ್ ಅಂತ ಇದ್ರೂ ಉತ್ತರ ಆಗುತ್ತೆ. ಯು ಹ್ಯಾವ್ ಬೀನ್ ವಾಂಡ್ ಬೈ ಅಸ್. ಸೊ ಆನ್ಸರ್ ಈಸ್ ಎ. ಇಲ್ಲಿ ನೋಡಿ, ವಿ ಹ್ಯಾವ್ ಯು ವಾಂಡ್ ರಾಂಗ್ ಆಗುತ್ತೆ. ರೂಲ್ ಇದೆ ಅಲ್ವಾ, ಹ್ಯಾವ್ ಆದಮೇಲೆ ಏನು ಆ್ಯಡ್ ಮಾಡಬೇಕು, ಬೀನ್ ಅಂತ. ಸೊ ವಿ ಹ್ಯಾವ್ ಬೀನ್. ಅರ್ಥ ಆಗ್ತಿದೆಯಾ? ವಾಂಡ್ ಯು ಹ್ಯಾವ್ ಬೀನ್ ರಾಂಗ್, ಹ್ಯಾವ್ ಯು ಬೀನ್ ರಾಂಗ್. ಸೊ ಆನ್ಸರ್ ಏನಾಗುತ್ತೆ, ಯು ಹ್ಯಾವ್ ಬೀನ್ ವಾಂಡ್ ಬೈ ಅಸ್. ವಿ ಇರೋದೇನಾಗುತ್ತೆ, ಅಸ್ ಆಗುತ್ತೆ. ಬಟ್ ಎಕ್ಸಾಮಲ್ಲಿ ಕೆಲವೊಂದು ಸಲ ನಿಮಗೆ ಇಷ್ಟೇ ಆನ್ಸರ್ ಕೊಟ್ಟಾಗ ಬೈ ಅಸ್ ಇಲ್ಲ ಅಂತಂದ್ರೂ ಆನ್ಸರ್ ನೀವು ಹಾಕಬಹುದು. ನೆಕ್ಸ್ಟ್ ನೋಡೋಣ. ವಿ ಮಸ್ಟ್ ರೆಸ್ಪೆಕ್ಟ್ ದ ಎಲ್ಡರ್ಸ್. ಎಗೇನ್ ನಾನು ಹೇಳಿದ್ದೆ ನಿಮಗೆ ಎಲ್ಡರ್ಸ್ ಅನ್ನೋಂಥದ್ದು ಬಿಗಿನಿಂಗಲ್ಲಿ ಬರಬೇಕು ಅಂತ. ಐ ಹೋಪ್ ನಿಮಗೆ ಆನ್ಸರ್ ಆಲ್ರೆಡಿ ಗೊತ್ತಾಗಿರುತ್ತೆ. ಎಲ್ಡರ್ಸ್ ಈ ಕಡೆ ಬರುತ್ತೆ. ವಿ ಇರೋದೇನಾಗಬೇಕು, ಅಸ್ ಆಗಬೇಕು. ಬಟ್ ಎಲ್ಲ ಸಲಿನೂ ಕೂಡ ಫ್ರಮ್ ಅಸ್ ಅನ್ನೋಂಥದ್ದು ಕೊಡಬೇಕು ಅಂತ ಇಲ್ಲ. ಗ್ರಾಮ್ಯಾಟಿಕಲ್ ಆಗಿ ಉತ್ತರ ಯಾವುದು ಸರಿ ಇದೆ ಅಂತ ಗೊತ್ತಾದರೆ ನಿಮಗೆ ಸಾಕು. ನೋಡಿ, ದ ಎಲ್ಡರ್ಸ್ ಮಸ್ಟ್ ಇದೆ, ಮಸ್ಟೇ ಬರಿಬೇಕು. ಮಸ್ಟ್ ಇದ್ದಾಗ ಯು ಶುಡ್ ಆ್ಯಡ್ ಬಿ, ಅದೊಂದು ರೂಲ್. ಸಬ್ಜೆಕ್ಟು ಮಾಡಲ್ ಆಕ್ಸಿಲರಿ ವರ್ಬ್ ಇದ್ದಾಗ ಅದ್ರ ಪಕ್ಕದಲ್ಲಿ ಬಿ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟನ್ನ ಆ್ಯಡ್ ಮಾಡ್ತೀವಿ. ರೂಲ್ನ ಒಂದು ಸಲ ಬರೀತೀನಿ. ಸಬ್ಜೆಕ್ಟ್ ಮಾಡಲ್ ಒಂದು ನಿಮಿಷ ನಿಮಗೆ ಕ್ಲಿಯರಾಗಿ ಬರೆದ್ರೆ ಹೆಲ್ಪ್ ಆಗುತ್ತೆ ಅಂತ. ಸೊ ಎಲ್ಲಿ ಆನ್ಸರ್ ಇದೆಯೋ ಆ ಆನ್ಸರಿಗೆ ಬರಿತೀನಿ. ನೋಡಿ, ಇಲ್ಲಿರುವಂಥ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆಯಿತು. ಮಸ್ಟ್ ಇದೆ, ಮಸ್ಟೇ ಬರೆದಿದ್ದೀನಿ. ಸೊ ಇದು ಹೆಲ್ಪಿಂಗ್ ವರ್ಬ್, ಎಸ್ಪೆಷಲಿ ಮಾಡಲ್ ಹೆಲ್ಪಿಂಗ್ ವರ್ಬ್ ಆಗಿರೋದ್ರಿಂದ ಪ್ಲಸ್ ಬಿ ಬರೀಬೇಕು. ಆ್ಯಂಡ್ ದೆನ್ ಇರುವಂತಹ ವರ್ಬಿಗೆ V3ನ ಆ್ಯಡ್ ಮಾಡ್ತೀವಿ. ಅದು ಅಲ್ಲಿರೋಂಥದ್ದು V1 V3ನ ಆ್ಯಡ್ ಮಾಡಿದ್ದೀನಿ. ಸಬ್ಜೆಕ್ಟ್ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಪ್ಲಸ್ ಬಿ ಫಾರ್ಮ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ದ ಎಲ್ಡರ್ಸ್ ಮಸ್ಟ್ ಬಿ ರೆಸ್ಪೆಕ್ಟೆಡ್. ಸೊ ದಟ್ ಈಸ್ ದ ಆನ್ಸರ್. ಫಾರ್ ಎಕ್ಸಾಂಪಲಲ್ಲಿ ವಿಲ್, ಶೆಲ್, ಕ್ಯಾನ್, ಮೇ, ಮೈಟ್, ಕುಡ್ ಇದು ಯಾವುದೇ ಇದ್ರೂ ಕೂಡ ನೆಕ್ಸ್ಟ್ ನೀವು ಏನು ಬರೀಬೇಕು, ಬಿ. ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲೂ ಕೂಡ ಬಿ ಅನ್ನೋ ವರ್ಡ್ ಇಲ್ಲ. ಮಸ್ಟ್ ಇದೆ, ಬಟ್ ಬಿ ಇದೆಯಾ ಇಲ್ಲಿ, ಇಲ್ಲ ಅಲ್ವಾ? ಸೊ ಹಾಗಾಗಿ ಆನ್ಸರ್ ರಾಂಗ್. ವಿತೌಟ್ ರೂಲ್ಸ್ ಆಕ್ಟಿವ್ ಆಸ್ ಪ್ಯಾಸಿವ್ ವಾಯ್ಸ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ನ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ದೇ ವಿಲ್ ಡೆಮಾಲಿಷ್ ದ ಎಂಟೈರ್ ಬ್ಲಾಕ್. ಅಬ್ಸರ್ವ್ ಮಾಡ್ಕೋತಿದ್ದೀರಾ ಅನ್ಕೋತೀನಿ. ಇಲ್ಲೇನಿದೆ, ವಿಲ್ ಇದೆ. ಹಾಗಾದರೆ ನಾನು ಬಿನ ಆ್ಯಡ್ ಮಾಡಬೇಕಾ? ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಫ್ಕೋರ್ಸ್ ವಿಲ್ ಇದೆ, ನಾನು ಬಿ ಆ್ಯಡ್ ಮಾಡಬೇಕು ಅನ್ನೋದೊಂದು ಕ್ಲಾರಿಟಿ ಇರಲಿ ನಿಮಗೆ. ಸೊ ವಿಲ್ ಎಲ್ಲಿ ಕೊಟ್ಟಿದ್ದಾರೆ, ವಿಲ್ ಅನ್ನೋದು ಎಲ್ಲಿದೆ? ಇಲ್ಲಿ ವಿಲ್ ಇದೆ, ಬಟ್ ಬಿ ಆ್ಯಡ್ ಆಗಿಲ್ಲ. ಸೊ ವಿಲ್ ಬಿ ಇಲ್ಲಿ ಆ್ಯಡ್ ಅಪ್ ಆಗಿದೆ. ದ ಎಂಟೈರ್ ಬ್ಲಾಕ್ ಈಸ್ ಬೀಯಿಂಗ್ ಡೆಮಾಲಿಷ್ಡ್. ಸೊ ದಿಸ್ ಈಸ್ ನಾಟ್ ನೆಸಸರಿ ಬಿಕಾಸ್ ದ ಸೆಂಟೆನ್ಸ್ ಈಸ್ ಇನ್ ದ ಫಾರ್ಮ್ ಆಫ್ ವಿಲ್. ವಿಲ್ ಅನ್ನೋಂಥದ್ದೇನು, ವಿಲ್ ಡೆಮಾಲಿಷ್ ಫ್ಯೂಚರ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಆನ್ಸರ್ ಡೈರೆಕ್ಟಾಗಿ ಡಿಗೆ ನಾವು ಹೋಗ್ಬೋದು. ದ ಎಂಟೈರ್ ಬ್ಲಾಕ್ ವಿಲ್ ಬಿ ಡೆಮಾಲಿಷ್ಡ್. ಗೊತ್ತಾಗ್ತಿದೆ ಅಲ್ವಾ? 3ನೇ ಮತ್ತು 4ನೇ ಪ್ರಶ್ನೆ ಒಂದಕ್ಕೊಂದು ತುಂಬ ತಾಳೆ ಆಗುತ್ತೆ. ಸೊ ಒಂದು ನೆನಪಿರಲಿ, ಮಾಡಲ್ ಆಕ್ಸಿಲರಿ ವರ್ಬ್ಸ್ ಇದೆ ಅಂತಂದರೆ ಅದು ನೆಕ್ಸ್ಟ್ ಬಿ ಅನ್ನೋವಂಥ ವರ್ಡ್ ಇದ್ದರೆ ಮಾತ್ರನೇ ಅದು ಉತ್ತರ ಆಗಲಿಕ್ಕೆ ಸಾಧ್ಯ. ಮೇ ಬಿ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ನಾಟ್ ನೆಸಸರಿ. ಇಲ್ಲಿ ಕೇಳಿರೋದು ವಿಲ್ ಅಲ್ವಾ? ಸೊ ದ ಆನ್ಸರ್ ಈಸ್ ಡಿ. ದ ಎಂಟೈರ್ ಬ್ಲಾಕ್ ವಿಲ್ ಬಿ ಡೆಮಾಲಿಷ್ಡ್. ಅಬ್ಸರ್ವ್ ಮಾಡಿ, ದ ಎಂಟೈರ್ ಬ್ಲಾಕ್ ಅನ್ನುವಂತಹ ಆಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಆಗಿದೆ. ವಿಲ್ ಇರೋದು ವಿಲ್ಲೇ ಇರುತ್ತೆ, ಬಟ್ ಇಲ್ಲಿ ನಾವು ಬಿನ ಆ್ಯಡ್ ಮಾಡ್ತೀವಿ. ಸಬ್ಜೆಕ್ಟ್ ಮಾಡಲ್ ಆಕ್ಸಿಲರಿ ಪ್ಲಸ್ ಬಿ
ಪ್ಲಸ್ V3 ಡೆಮಾಲಿಷ್ ಇರೋವಂಥದ್ದು ಡೆಮಾಲಿಷ್ಡ್ ಆಗುತ್ತೆ. ದ ಎಂಟೈರ್ ಬ್ಲಾಕ್ ವಿಲ್ ಬಿ ಡೆಮಾಲಿಷ್ಡ್ ಬೈ ದೇರದು ದೆಮ್ ಆಗಬೇಕಾಗಿತ್ತು, ಆದರೆ ಇಲ್ಲಿ ಅವ್ರು ಕೊಟ್ಟಿಲ್ಲ. ಬಟ್ ಇಟ್ಸ್ ಓಕೆ, ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ನೋಡಿ ನೀವು ಆನ್ಸರ್ನ ಮಾಡಬಹುದು. ಸೊ ಇಲ್ಲಿಯವರೆಗೆ ನಾವು ವರ್ಬ್ಸ್, ಪ್ರಿಪೋಸಿಷನ್, ಆರ್ಟಿಕಲ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಆಕ್ಟಿವ್ ಆಸ್ ಪ್ಯಾಸಿವ್ ವಾಯ್ಸ್ನ ಮೇಲೆ ಮಾಡೆಲ್ ಲೈಕ್ ಕ್ವಶನ್ಸ್ನ ಡಿಸ್ಕಷನ್ ಮಾಡಿದ್ವಿ, ಆಲ್ಮೋಸ್ಟ್ 5 to 6. ಯಾಕೆ ಈ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ತಾ ಇರೋದು ಅಂತಂದರೆ ನಿಮಗೆ ಬೇಸಿಕ್ಕಾಗಿ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇ. ಟ್ರಿಕ್ಸ್ ಆ್ಯಂಡ್ ಕಾನ್ಸೆಪ್ಟ್ನ ಡೀಟೇಲಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಮೇಡಮ್ ರಿಪಿಟೇಟಿವ್ ಆಗಿ ಹೇಳ್ತಾ ಇದ್ದಾನೆ ಅಂತ ಬೇಜಾರು ಮಾಡ್ಕೋಬೇಡಿ. ಮೈ ಇಂಟೆನ್ಷನ್ ಇಸ್ ನಾಟ್ ಟು ಪಾಸ್ ದಿಸ್ ಎಕ್ಸಾಮ್, ಮೈ ಇಂಟೆನ್ಷನ್ ಇಸ್ ಟು ಪಾಸ್ ಎನಿ ಎಕ್ಸಾಮ್. ಏನು ಕೊಟ್ಟರು ಬರೀತೀನಿ ಅನ್ನೋದು ನಿಮಗೆ ಅನಿಸಿದಾಗ ದೇರ್ ಅ ಟೀಚರ್ ಗೆಟ್ ಸಕ್ಸಸ್ ಅಲ್ವಾ, ಅದಕ್ಕೋಸ್ಕರ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿದ್ದೀನಿ. ವೀಡಿಯೋಸ್ನ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.